ಮದನ್ ಕನ್ನಡ ಸುಸ್ವಾಗತ. ಇಂದಿನ ವಿಷಯ ಟೈಟಾನಿಕ್ ಬಗ್ಗೆ ಸತ್ಯ ಫ್ಯಾಕ್ಟ್ಸ್ ಅಬೌಟ್ ಟೈಟಾನಿಕ್. ಟೈಟಾನಿಕ್ ಮುಳುಗುವಿಕೆಯು ಇತಿಹಾಸದಲ್ಲಿ ಅತ್ಯಂತ ಕುಖ್ಯಾತ ಕಡಲ ದುರಂತಗಳಲ್ಲಿ ಒಂದಾಗಿದೆ. ಇದು ಪ್ರಪಂಚದಾದ್ಯಂತದ ಜನರ ಕಲ್ಪನೆಯನ್ನು ಸೆರೆಹಿಡಿಯುತ್ತದೆ. ಆದರೂ ಅದರ ಸಾವಿನ ದುರಂತ ಕಥೆಯನ್ನು ಮೀರಿ ಹಡಗಿನ ಗಮನಾರ್ಹ ಆದರೆ ಅಲ್ಪಾವಧಿಯ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ಹಲವಾರು ವಿಸ್ಮಯಕಾರಿ ಸಂಗತಿಗಳೂ ಇವೆ. ಟೈಟಾನಿಕ್ ಬಗ್ಗೆ ನಿಮಗೆ ತಿಳಿದಿರದ 8 ಹುಚ್ಚುತನದ ಸಂಗತಿಗಳು ಇಲ್ಲಿವೆ. ದಿ ಶಿಪ್ ಆಫ್ ಡ್ರೀಮ್ಸ್. ಟೈಟಾನಿಕ್ ತನ್ನ ದುರದೃಷ್ಟಕರ ಪ್ರಯಾಣದ ಮುಂಚೆಯೇ ಕನಸುಗಳ ಹಡಗು ಎಂದು ಕರೆಯಲ್ಪಟ್ಟಿತು. ಅದರ ನಿರ್ಮಾಣದ ಸಮಯದಲ್ಲಿ ಇದುವರೆಗೆ ನಿರ್ಮಿಸಲಾದ ಅತಿದೊಡ್ಡ ಮತ್ತು ಅತ್ಯಂತ ಐಷಾರಾಮಿ ಹಡಗು ಭವ್ಯವಾದ ಹೋಟೆಲ್ಗೆ ಪ್ರತಿಸ್ಪರ್ಧಿಯಾಗಿರುವ ಅತಿರಂಜಿತ ಸೌಕರ್ಯಗಳನ್ನು ಹೊಂದಿದೆ. ಆದಾಗ್ಯೂ ಅದರ ಐಶ್ವರ್ಯದ ಹೊರತಾಗಿಯೂ ಟೈಟಾನಿಕ್ ತನ್ನ ಮೊದಲ ಸಮುದ್ರಯಾನದಲ್ಲಿ ದುರಂತ ಅಂತ್ಯವನ್ನು ಕಂಡಿತು. ಟೈಟಾನಿಕ್ ಔತಣ ಹಡಗಿನ ಅದ್ದೂರಿ ಊಟದ ಸೌಲಭ್ಯಗಳು ನೋಡುವುದಕ್ಕೆ ಒಂದು ದೃಶ್ಯವಾಗಿತ್ತು. ಪ್ರಥಮ ದರ್ಜೆಯ ಊಟದ ಸಲೂನ್ 554 ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸುತ್ತದೆ. ಸಿಂಪಿಗಳು ಮತ್ತು ಗೌರ್ಮೆಟ್ ಸಿಹಿತಿಂಡಿಗಳು ಸೇರಿದಂತೆ ರುಚಿಕರವಾದ ಒಂದು ಪ್ರಭಾವಶಾಲಿ ಶ್ರೇಣಿಯನ್ನು ಒದಗಿಸುತ್ತದೆ. ಆದಾಗ್ಯೂ ಹಡಗಿನ ಮಂಜುಗಡ್ಡೆಯ ಡಿಕ್ಕಿಯಿಂದ ಈ ಊಟಗಳ ಭವ್ಯತೆಯು ತಟ್ಟನೆ ಕಡಿಮೆಯಾಯಿತು. ಮುಳುಗಲಾರದ ಮಿಥ್ಯ. ಟೈಟಾನಿಕ್ ಸುತ್ತಲಿನ ಅತ್ಯಂತ ಶಾಶ್ವತವಾದ ಪುರಾಣಗಳಲ್ಲಿ ಒಂದಾದ ಅದು ಮುಳುಗಲಾಗದ ಎಂದು ಹೇಳಿಕೊಂಡಿದೆ. ಹಡಗು ನಿಜವಾಗಿಯೂ ಮುಳುಗುವುದನ್ನು ಹೆಚ್ಚು ನಿರೋಧಕವಾಗುವಂತೆ ವಿನ್ಯಾಸಗೊಳಿಸಲಾಗಿತ್ತು. ಆದರೆ ಏಪ್ರಿಲ್ನಲ್ಲಿ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಮಂಜುಗಡ್ಡೆಯನ್ನು ಹೊಡೆದಾಗ ಈ ಕಲ್ಪನೆಯು ದುರಂತವಾಗಿ ಸುಳ್ಳು ಎಂದು ಸಾಬೀತಾಯಿತು. 14/1912 ಘರ್ಷಣೆಯು ಹಡಗಿನ ಹಲ್ಗೆ ಸರಿಪಡಿಸಲಾಗದ ಹಾನಿಯನ್ನುಂಟುಮಾಡಿತು. ಇದು ಅಂತಿಮವಾಗಿ ಏಪ್ರಿಲ್ 15, 1912 ಮುಂಜಾನೆ ಮುಳುಗಲು ಕಾರಣವಾಯಿತು. ವಾಟರ್ಟೈಟ್ ಕಂಪಾರ್ಟ್ಮೆಂಟ್ಗಳು. ಉಲ್ಲಂಘನೆಯ ಸಂದರ್ಭದಲ್ಲಿ ಪ್ರವಾಹವನ್ನು ತಡೆಗಟ್ಟಲು ವಿನ್ಯಾಸಗೊಳಿಸಲಾದ 16 ಜಲನಿರೋಧಕ ವಿಭಾಗಗಳನ್ನು ಟೈಟಾನಿಕ್ ಅಳವಡಿಸಲಾಗಿತ್ತು. ಆದಾಗ್ಯೂ ಮಂಜುಗಡ್ಡೆಯು ಅನೇಕ ವಿಭಾಗಗಳನ್ನು ಛಿದ್ರಗೊಳಿಸಿದಾಗ ಹಡಗಿನ ಭವಿಷ್ಯವನ್ನು ಮುಚ್ಚಲಾಯಿತು. ಇದರಿಂದಾಗಿ ಹಡಗು ತೇಲುತ್ತಿರುವ ಸಾಮರ್ಥ್ಯವನ್ನು ಮೀರಿ ಹರಿಯಿತು. ನಿಗೂಢ ಸಂಕೇತಗಳು. ಟೈಟಾನಿಕ್ ಮುಳುಗುವ ಕೊನೆಯ ಗಂಟೆಗಳಲ್ಲಿ ಮೋರ್ಸ್ ಕೋಡ್ ಬಳಸಿ ಯಾತನೆ ಸಂಕೇತಗಳನ್ನು ಕಳುಹಿಸಲಾಯಿತು. ಸ್ವೀಕರಿಸಿದ ಸಂದೇಶಗಳಲ್ಲಿ ಹತ್ತಿರದ ಹಡಗಿನ ಎಸ್ಎಸ್ ಕ್ಯಾಲಿಫೋರ್ನಿಯನ್ನಿಂದ ನಿಗೂಢ ಸಂಕೇತಗಳ ಸರಣಿಯೂ ಸೇರಿದೆ. ಇದು ಟೈಟಾನಿಕ್ನ ಸಹಾಯಕ್ಕೆ ತಕ್ಷಣವೇ ಬರಲು ವಿಫಲವಾಗಿದೆ ಎಂದು ಟೀಕಿಸಲಾಯಿತು. ಈ ಸಂಕೇತಗಳ ನಿಜವಾದ ಸ್ವರೂಪವು ಇತಿಹಾಸಕಾರರಲ್ಲಿ ಚರ್ಚೆಯ ವಿಷಯವಾಗಿ ಉಳಿದಿದೆ. ಸಂಗೀತ ಪರಂಪರೆ. ಅವ್ಯವಸ್ಥೆ ಮತ್ತು ದುರಂತಗಳು ತಮ್ಮ ಸುತ್ತಲೂ ತೆರೆದುಕೊಳ್ಳುತ್ತಿದ್ದರೂ ಟೈಟಾನಿಕ್ ಹಡಗಿನಲ್ಲಿದ್ದ ಸಂಗೀತಗಾರರು ನಂಬಲಾಗದ ಶೌರ್ಯ ಮತ್ತು ಸೌಹಾರ್ದತೆಯನ್ನು ಪ್ರದರ್ಶಿಸಿದರು. ಪ್ರಯಾಣಿಕರನ್ನು ಶಾಂತಗೊಳಿಸಲು ಮತ್ತು ಕೊನೆಯವರೆಗೂ ಕ್ರಮವನ್ನು ಕಾಪಾಡಿಕೊಳ್ಳಲು ಅವರು ಸಂಗೀತವನ್ನು ನುಡಿಸುವುದನ್ನು ಮುಂದುವರೆಸಿದರು. ಅವರ ಪರಂಪರೆಯು ಹತ್ತಿರ ನನ್ನ ದೇವರು ನಿನಗೆ ಎಂಬ ಸಾಂಪ್ರದಾಯಿಕ ಸ್ತೋತ್ರದಲ್ಲಿ ವಾಸಿಸುತ್ತಿದೆ. ಇದನ್ನು ಅಲೆಗಳ ಕೆಳಗೆ ಹಡಗು ಮುಳುಗಿದಂತೆ ನುಡಿಸಲಾಗಿದೆ ಎಂದು ಹೇಳಲಾಗುತ್ತದೆ. ನೀರೊಳಗಿನ ಸಮಯದ ಕ್ಯಾಪ್ಸುಲ್. ಟೈಟಾನಿಕ್ ಹಡಗು 1985ರಲ್ಲಿ ಸಮುದ್ರಶಾಸ್ತ್ರಜ್ಞ ರಾಬರ್ಟ್ ಬಲ್ಲಾರ್ಡ್ ಅವರಿಂದ ಕಂಡುಹಿಡಿಯುವವರೆಗೂ 70 ವರ್ಷಗಳ ಕಾಲ ಸಮುದ್ರದ ತಳದಲ್ಲಿ ಅಡೆತಡೆಯಿಲ್ಲದೆ ಇತ್ತು. ಅಂದಿನಿಂದ ಭಗ್ನಾವಶೇಷಗಳನ್ನು ಅನ್ವೇಷಿಸಲು ಮತ್ತು ಕಲಾಕೃತಿಗಳನ್ನು ಮರುಪಡೆಯಲು ಹಲವಾರು ದಂಡಯಾತ್ರೆಗಳನ್ನು ನಡೆಸಲಾಗಿದೆ. ಸೈಟ್ ಅನ್ನು ಪರಿವರ್ತಿಸಲಾಗಿದೆ. ಕಾಡುವ ನೀರೊಳಗಿನ ಸಮಯದ ಕ್ಯಾಪ್ಸುಲ್ ಜಗತ್ತನ್ನು ಸೆರೆಹಿಡಿಯುವುದನ್ನು ಮುಂದುವರೆಸಿದೆ. ಸಾಕಷ್ಟು ಲೈಫ್ ಬೋಟ್ಗಳು ಇಲ್ಲ. 1178 ವ್ಯಕ್ತಿಗಳ ಒಟ್ಟು ಸಾಮರ್ಥ್ಯದ 20 ಲೈಫ್ ಬೋಟ್ಗಳು ಇದ್ದುದರಿಂದ ಹಡಗಿನಲ್ಲಿ 1/3 ಭಾಗದಷ್ಟು ಜನರಿಗೆ ಮಾತ್ರ ಅವಕಾಶ ಕಲ್ಪಿಸಲು ಸಾಕಷ್ಟು ಲೈಫ್ ಬೋಟ್ಗಳಿದ್ದವು. ಇದು ಟೈಟಾನಿಕ್ನ ಒಟ್ಟು ಸಾಮರ್ಥ್ಯದ 3320 ಜನರಿಗಿಂತ ಗಣನೀಯವಾಗಿ ಕಡಿಮೆಯಾಗಿತ್ತು. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ